ಎಲ್ರಿಗೂ ನಮಸ್ತೆ. Shanad.Soda.News.com ಸ್ವಾಗತ. ನಾನು ಚೇತನ್. ಈಗಾಗಲೇ ನಮ್ಗೆ ಗೊತ್ತಿರಬಹುದು DK ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಆಗ್ತಿದೆ. ಇವತ್ತು ಸಂಜೆ 4:05 20 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಂದ್ರದಿಂದ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ಗೆ ಒಂದು ಪಟ್ಟಿಯನ್ನು ಕಳಿಸ್ಕೊಟ್ಟಿದೆ. ಯಾರೆಲ್ಲ DK ಶಿವಕುಮಾರ್ ಸಚಿವ ಸಂಪುಟವನ್ನು ಸೇರ್ಕೊಳ್ತಾ ಇದ್ದಾರೆ, ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಕ್ಕಿದೆ ಅನ್ನೋಂಥ ಒಂದು ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ದಾರೆ. 20 ಶಾಸಕರ ಪಟ್ಟಿಯನ್ನು ಹೈಕಮಾಂಡ್ ಕಾಂಗ್ರೆಸ್ ಅಂದ್ರೆ DK ಶಿವಕುಮಾರ್ಗೆ ಕಳಿಸ್ಕೊಟ್ಟಿದ್ದಾರೆ. ಈ ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳು ತುಂಬಾ ಅಚ್ಚರಿ ಇದೆ. ಜೊತೆಗೆ ದೊಡ್ಡ ಅಂದ್ರೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದಂಥವರಿಗೆ ಕೆಲವರಿಗೆ ಕೋಕನ್ನ ಕೊಡಲಾಗಿದೆ. ಜೊತೆಗೆ ಕೆಲವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗದೆ ಚಾನ್ಸೇ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಿತ್ತು. ಅಂದ್ರೆ ಅವರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿದೆ. ಆ ಪೈಕಿ ಜಮೀರ್ ಅಹಮದ್ ಅವರು, ಯಾಕಂದ್ರೆ ಈಗಾಗಲೇ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಅಂದ್ರೆ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸ್ಥಾನ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಸಚಿವ ಅಂದ್ರೆ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಸೊ ಅವರು ಇವತ್ತು ಸಂಜೆ ಅಂದ್ರೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಹೆಸರುಗಳು ಅಂದ್ರೆ ಮೊದಲ ಬಾರಿಗೆ ಶಾಸಕಿಯಾಗಿ ಮತ್ತೆ ಮೊದಲ ಬಾರಿಗೆ ಅಂದ್ರೆ ವಿಧಾನ ಪರಿಷತ್ ಸದಸ್ಯ ಆಗಿರೋ ಜೊತೆಗೆ ಅವರಿಗೂ ಕೂಡ ಶಾಸಕ ಸ್ಥಾನ ಸಿಕ್ಕಿರುವಂಥದ್ದು. ಈ ರೀತಿಯಾಗಿ ಅಂದ್ರೆ 20 ಮಂದಿಯ ಪಟ್ಟಿಯಲ್ಲಿ ಕೆಲ ಅಚ್ಚರಿ ಹೆಸರುಗಳಿವೆ. ಜೊತೆಗೆ ಒಂದಷ್ಟು ಹೆಸರುಗಳನ್ನ ಅಂದ್ರೆ ಅವರು ಖಂಡಿತವಾಗ್ಲೂ ಇವರಿಗೆ ಮಂತ್ರಿಗಿರಿ ಸಿಕ್ಕುತ್ತೆ ಅನ್ನುವಂಥದ್ದು ಅವರಿಗೆ ಸಿಕ್ಕಿದೆ. ಹಾಗಾಗಿ ಅಂದ್ರೆ ಈ ಪಟ್ಟಿಯನ್ನ ನೋಡ್ತಾ ಹೋದ್ರೆ PA ನರೇಂದ್ರ ಸ್ವಾಮಿ ಅವರು ಇರ್ಬೋದು, ಅಂದ್ರೆ 2 ಬಾರಿ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ತಿರ್ತಕ್ಕಂಥದ್ದು. ಜೊತೆಗೆ ಶಿವರಾಜ್ ತಂಗಡಗಿ ಅವರು ಅಂದ್ರೆ 4ನೇ ಬಾರಿ ಈಗ ಸಚಿವ ಸ್ಥಾನವನ್ನ ಅಲಂಕರಿಸ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ರುದ್ರಪ್ಪ ಲಮಾಣಿ ಅವರು, ಆಮೇಲೆ KS ಬಸಂತಪ್ಪ, ಜೊತೆಗೆ T ರಘುಮೂರ್ತಿ ಅವರು, ಇವರೆಲ್ಲ ಅಂದ್ರೆ ಮೊದಲ ಬಾರಿಗೆ ಸಚಿವರಾಗಿ ಅಂದ್ರೆ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿರ್ತಕ್ಕಂಥದ್ದು. ಇನ್ನು ಅಂದ್ರೆ ಮುಸ್ಲಿಂ ಸಮುದಾಯ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಹೇಳೋದಾದ್ರೆ ಒಟ್ಟಿಗಾಗಲೇ UT ಖಾದರ್ ಅವರು ಸಚಿವರಾಗಿದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸಂದರ್ಭದಲ್ಲಿ ಅವರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು. ಈಗ ರಿಜ್ವಾನ್ ಅರ್ಷದ್ ಜೊತೆಗೆ ಜಮೀರ್ ಅಹಮದ್ ಇಬ್ಬರು ಅಂದ್ರೆ ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಒಟ್ಟು ಮುಸ್ಲಿಂ ಸಮುದಾಯದಲ್ಲಿ 3 ಒಂದು ಸಚಿವ ಸ್ಥಾನ ಕೂಡ ಲಭ್ಯ ಆಗಿದೆ. ಸೊ ಈ ಪೈಕಿ ಅಂದ್ರೆ ಮಂಕಾಳ ವೈದ್ಯ ಕಳೆದ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲೂ ಕೂಡ ಮಂತ್ರಿ ಆಗಿದ್ರು. ಈಗಲೂ ಕೂಡ ಅವರು ಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಜೊತೆಗೆ N ಚೆಲುವರಾಯಸ್ವಾಮಿ ಆಮೇಲೆ ಅಂದ್ರೆ ಅವರು ಕೂಡ ಸಚಿವರಾಗಿ ಅವರಿಗೂ ಕೂಡ ಅವಕಾಶ ಸಿಕ್ಕಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ, ಯಾಕೆಂದ್ರೆ ಬಿಜೆಪಿಯನ್ನು ತೊರೆದು ಕಳೆದ ಚುನಾವಣೆ ವೇಳೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಂತ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆದರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಲಕ್ಷ್ಮಣ್ ಸವದಿ ಇದು ಕೂಡ ಅಂದ್ರೆ ಪ್ರಮುಖವಾಗಿ ಅಥಣಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಕ್ಕಿರೋದಂಥದ್ದು ಆ ಭಾಗದಲ್ಲಿರ್ತಕ್ಕಂಥ ಅಂದ್ರೆ ಈಗಾಗಲೇ ಸಂಭ್ರಮಾಚರಣೆ ಕೂಡ ಮನೆ ಮಾಡ್ತಾ ಇದೆ. ಸೊ ಇದರ ಇನ್ನು ಪ್ರಮುಖವಾಗಿ ಗಾಯತ್ರಿ ಶಾಂತೇಗೌಡ ಅಂದ್ರೆ ಪರಿಷತ್ ಸದಸ್ಯರಾಗಿ ಮೊದಲ ಬಾರಿಗೆ ಶಾಸಕಿಯಾಗಿರ್ತಕ್ಕಂಥ ಗಾಯತ್ರಿ ಶಾಂತೇಗೌಡ ಹೆಸರು ಬಹಳ ಅಚ್ಚರಿ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರು ಎಲ್ಲೂ ಕೂಡ ಅಂದ್ರೆ ತನಗೆ ಸಚಿವ ಸ್ಥಾನ ನೀಡಬೇಕು ಅಂತ ಬೆಂಗಳೂರಿಗೆ ಬಂದವರಲ್ಲ ಅಥವಾ ಡೆಲ್ಲಿಗೆ ಹೋದವರಲ್ಲ. ಅದ್ರ ಜೊತೆಗೆ ಈಗಾಗಲೇ ನೋಡಿರ್ಬೋದು ಅವರ ಹೆಸರುಗಳು ಕೂಡ ಈ ಲಿಸ್ಟ್ ನಲ್ಲಿ ಅಂದ್ರೆ ಸಂಭಾವ್ಯರ ಪಟ್ಟಿ ಏನಿತ್ತು ಆ ಲಿಸ್ಟ್ ನಲ್ಲೂ ಕೂಡ ಅವರ ಹೆಸರು ಇರಲಿಲ್ಲ. ಆದ್ರೆ ಅಚ್ಚರಿ ಎಂಬಂತೆ ಅವರ ಹೆಸರು ಕೂಡ ಸೇರ್ಪಡೆಗೊಂಡಿದೆ. ಹೀಗಾಗಿ ಅಂದ್ರೆ ಇದೊಂದು ಅಂದ್ರೆ ಅಚ್ಚರಿ ಹೆಸರು ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಇನ್ನು ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರು ಅಂದ್ರೆ ಮೊದಲ ಬಾರಿಗೆ ಅಂದ್ರೆ ಅವರಿಗೆ ಸಾಕಷ್ಟು ದಿನಗಳಿಂದ ತಾವು ಸಚಿವರಾಗಬೇಕು ಅಂದ್ರೆ ಸಚಿವ ಸ್ಥಾನಕ್ಕಾಗಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಈಗ ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಸೊ ಹಾಗಾಗಿ ಹಂಗೆ ನೋಡಿದ್ರೆ ಖಂಡಿತವಾಗ್ಲೂ 20 ಪ್ರಮುಖರ ಹೆಸರುಗಳಲ್ಲಿ ಒಂದಷ್ಟು ಅಚ್ಚರಿಗಳನ್ನ ಹೊರತುಪಡಿಸಿದ್ರೆ ಇನ್ನಂತೆ ಉಳಿದಂತೆ ಎಲ್ಲವೂ ಕೂಡ ಸಾಮಾನ್ಯವಾಗಿ ಅಂದ್ರೆ ಯಾರೆಲ್ಲ ಸಚಿವರಾಗ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ಇತ್ತು, ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಅದರಲ್ಲಿ ಈ ಪೈಕಿ ಪ್ರಮುಖವಾಗಿ ಕೆಲವೊಂದರ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದುಕೊಂಡಂತ ಘಟಾನುಘಟಿಗಳಿಗೆ ಈ ಬಾರಿ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ ಅಂತ ಒಂದು ಪಟ್ಟಿಯನ್ನು ನೋಡೋದಾದ್ರೆ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ವಂಚಿಸಲಾಗಿದೆ. HK ಪಾಟೀಲ್, SS ಮಲ್ಲಿಕಾರ್ಜುನ್, ಜೊತೆಗೆ ಶಿವಾನಂದ್ ಪಾಟೀಲ್, HC ಮಹದೇವಪ್ಪ, RB ತಿಮ್ಮಾಪುರ್. ಸೊ ಹೀಗಾಗಿ ಈ ಪ್ರಮುಖವಾಗಿ ಈ ಘಟಾನುಘಟಿಗಳಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಅಂದ್ರೆ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ. ಸೊ ಅಂದ್ರೆ ಒಟ್ಟಲ್ಲಿ ನೋಡೋದಾದ್ರೆ 20 ಹೆಸರುಗಳಲ್ಲಿ ಕೆಲವೊಂದು ಅಚ್ಚರಿಗಳಿವೆ, ಕೆಲವೊಂದು ಸಹಜವಾದಂಥ ನಿರೀಕ್ಷೆಗಳಿತ್ತು, ಅವರಿಗೆಲ್ಲರೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಬಟ್ ಈಗ ಇವತ್ತು ಸಂಜೆ ಈ ಒಂದು ಅಂದ್ರೆ ಪ್ರಮಾಣವಚನ ಕಾರ್ಯಕ್ರಮ ನಡೀಲಿಕ್ಕಿದೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಇತ್ತು ಯಾರೆಲ್ಲ ಸೇರ್ತಾರೆ ಅನ್ನುವಂಥದ್ದು, ಯಾರಿಗೆಲ್ಲ ಸ್ಥಾನ ಇದೆ ಅನ್ನುವಂಥದ್ದು. ಬಟ್ ಆ ಲಿಸ್ಟ್ ಅಂತ ಈಗ
ಕೈ ಸೇರಿದ ಲಿಸ್ಟ್ ಅಂತೂ ಹೊರಬಂದಿದೆ. ಸೊ ಹೀಗಾಗಿ ಇನ್ನಿರ್ತಕ್ಕಂಥದ್ದು ಪ್ರಮಾಣ ವಚನ ಇದೆಲ್ಲ ಒಂದಷ್ಟು ತಯಾರಿಗಳು, ಒಂದಷ್ಟು ಸಂಭ್ರಮಾಚರಣೆಗಳು ಕೂಡ ನಡೀತಾ ಇದೆ. ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಕಳಿಸಿರ್ತಕ್ಕಂಥ 20 ಶಾಸಕರಲ್ಲಿ ಅಂದರೆ ಸಚಿವ ಸ್ಥಾನ ಯಾರಿಗೆಲ್ಲ ಇದೆ ಅನ್ನೋಂಥ ಪಟ್ಟಿಯಲ್ಲಿ ನಿಮ್ಮೂರಿನ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಬೇಕಿತ್ತ, ಅಂದರೆ ಸಿಗ್ಬೇಕಿದ್ದರೆ ಯಾರಿಗೆ ಸಿಗ್ಬೇಕಿತ್ತು, ಯಾರಿಗೆ ಕೊಪ್ಪು ಕೊಡಬೇಕಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮುಂದಿನ ಅಪ್ಡೇಟ್ಗಳನ್ನ asianetsuvarnanews.com ಜೊತೆ ಕಂಟಿನ್ಯೂಸ್ ಆಗಿ ನೀಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ asianetsuvarnanews.com. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.